ಹಾಯ್ ನಮಸ್ಕಾರ ಎಲ್ರಿಗೂ. ಐ.ಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ವಿಂಡೋಸ್ 11 ಅಲ್ಲಿ ಲೋಕಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಲೋಕಲ್ ಅಕೌಂಟ್ನ ಹೇಗೆ ರಿಮೂವ್ ಮಾಡೋದು ಆರ್ ಡಿಲೀಟ್ ಮಾಡೋದು ಅಂತ ಕಲ್ತ್ಕೊಳ್ಳುವ. ಸೊ ಈ ಡೆಮೋನ ಪರ್ಫಾರ್ಮ್ ಮಾಡೋಕ್ಕೆ ನಾನು ವಿಂಡೋಸ್ 11 ವರ್ಚುವಲ್ ಮೆಷಿನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಮೂವ್ ಟು ವಿಂಡೋಸ್ 11 ವರ್ಚುವಲ್ ಮೆಷಿನ್. ಓಕೆ, ಸೊ ಇದು ವಿಂಡೋಸ್ 11 ವರ್ಚುವಲ್ ಮೆಷಿನ್ ಆಗಿದೆ. ಸೊ ಹೇಗೆ ನಾವು ಲೋಕಲ್ ಅಕೌಂಟ್ನ ಡಿಲೀಟ್ ಮಾಡೋದು ಆರ್ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡುವ. ಸೊ ಕ್ಲಿಕ್ ಆನ್ ವಿಂಡೋಸ್ ಐಕನ್, ಗೋ ಟು ಸೆಟ್ಟಿಂಗ್ಸ್. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸೊ ಅಕೌಂಟ್ಸ್, ಗೋ ಟು ಅಕೌಂಟ್ಸ್. ಸೊ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಸೊ ಅದರ್ ಯೂಸರ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ ಇಲ್ಲಿ. ಸೊ ಲೆಟ್ಸ್ ಕ್ಲಿಕ್ ಆನ್ ಅದರ್ ಯೂಸರ್ಸ್. ಸೊ ಇಲ್ಲಿ ನೋಡಿ, ಸೊ ಲೋಕಲ್ ಅಕೌಂಟ್ ಇದೆ. ಸೊ 2 ಲೋಕಲ್ ಅಕೌಂಟ್ ಇದೆ. ಸೊ ಕಿರಣ್ ಕಾಶಿ ಆ್ಯಂಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಾವು ಟೆಸ್ಟ್ ಅಕೌಂಟ್ನ ರಿಮೂವ್ ಮಾಡುವ. ಸೊ ನಾವು ಒಂದು ಅಕೌಂಟ್ನ ರಿಮೂವ್ ಮಾಡೋಕ್ಕಿಂತ ಮುಂಚೆ ನಾವು ಅದರಲ್ಲಿ ಇರೋ ಡೇಟಾನ ರಿಕವರ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇವಾಗ ನಾವು ಆ ಡೇಟಾ ಹೇಗೆ ರಿಕವರ್ ಮಾಡುವುದು ಅಂತ ಹೇಳ್ಬಿಟ್ಟು ನೋಡುವ. ಸೊ ಮಿನಿಮೈಸ್ ಮಾಡಿ. ಸೊ ಲೆಟ್ಸ್ ಗೋ ಟು ಫೈಲ್ ಎಕ್ಸ್ಪ್ಲೋರರ್. ಸೊ ಇಲ್ಲಿ ನೋಡಿ, ಫೈಲ್ ಎಕ್ಸ್ಪ್ಲೋರರ್ ಆಪ್ಷನ್ ಇದೆ. ಸೊ ಲೆಟ್ಸ್ ಕ್ಲಿಕ್ ಆನ್ ಫೈಲ್ ಎಕ್ಸ್ಪ್ಲೋರರ್. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ದಿಸ್ ಪಿ ಸಿ ಅಂತ ಇದೆ. ಸೊ ಇಲ್ಲಿ ಲೋಕಲ್ ಡಿಸ್ಕ್ ಸಿ ಅನ್ನು ಕ್ಲಿಕ್ ಮಾಡುವ. ಸೊ ನೋಡಿ, ಇಲ್ಲಿ ಯೂಸರ್ಸ್ ಅಂತ ಒಂದು ಫೋಲ್ಡರ್ ಇದೆ. ಸೊ ಲೆಟ್ಸ್ ಕ್ಲಿಕ್ ಆನ್ ಯೂಸರ್ಸ್. ಸೊ ಇಲ್ಲಿ ನಾವು ಲಿಸ್ಟ್ ಆಫ್ ಯೂಸರ್ಸ್ ಯಾರೆಲ್ಲ ಈ ಸಿಸ್ಟಮಲ್ಲಿ ಲಾಗಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಸಿಗುತ್ತೆ. ಸೊ ನಾವು ಈಗ ಟೆಸ್ಟ್ ಅಕೌಂಟ್ನ ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡೋಕ್ಕಿಂತ ಮುಂಚೆ ನಾವು ಈ ಅಕೌಂಟಲ್ಲಿ ಏನೇನು ಡೇಟಾ ಇದೆ ಅದನ್ನ ರಿಕವರ್ ಮಾಡುವ. ಸೊ ಲೆಟ್ಸ್ ಕ್ಲಿಕ್ ಆನ್ ದಿಸ್ ಟೆಸ್ಟ್ ಅಕೌಂಟ್. ಸೊ ನಾವು ಒಂದ್ಸಲ ಟೆಸ್ಟ್ ಅಕೌಂಟಲ್ಲಿ ಹೋದ್ಮೇಲೆ ಸೊ ಇಲ್ಲಿ ನೋಡಿ, ಸೊ ಡೆಸ್ಕ್ಟಾಪಲ್ಲಿ ನೋಡು ಏನಿದೆ ಅಂತ. ಸೊ ಇಲ್ಲಿ 2 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. ಸೊ ಇದನ್ನ ನಾವು ರಿಕವರ್ ಮಾಡುವ ಫಸ್ಟ್. ಸೊ ಇಂಪಾರ್ಟೆಂಟ್ ಡೇಟಾ ಆ್ಯಂಡ್ ಟೆಸ್ಟ್ ಡಾಕ್ಯುಮೆಂಟ್ ಅನ್ನೋ ಆಪ್ಷನ್ 2 ಇದೆ. ಸೊ 2ನ್ನ ನಾವು ಕಾಪಿ ಮಾಡಿ ಸೊ ಒಂದು ಅಕೌಂಟ್ ಕ್ರಿಯೇಟ್ ಮಾಡುವ. ಇಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡುವ. ಸೊ ಇಲ್ಲಿ ಟೆಸ್ಟ್ ಯೂಸರ್ ಡೇಟಾ ಅಂತ. ಸೊ ಇಲ್ಲಿ ನಾವು ಇದನ್ನ ಕಾಪಿ ಮಾಡಿರೋ ಇದನ್ನ ಪೇಸ್ಟ್ ಮಾಡುವ. ಸೊ ಈಗ ನಾವು ಟೆಸ್ಟ್ ಅಕೌಂಟ್ ಅಲ್ಲಿ ಇರೋ ಡೇಟಾನ ಬ್ಯಾಕಪ್ ಮಾಡಿದ್ದೀವಿ. ಸೊ ಒಂದ್ಸಲ ನಾವು ಬ್ಯಾಕಪ್ ಮಾಡಾಯಿತು ಅಂತ ಹೇಳಿ ಕನ್ಫರ್ಮ್ ಆದಮೇಲೆ ಸೊ ಲೆಟ್ಸ್ ಗೋ ಟು ಸೆಟ್ಟಿಂಗ್ಸ್ ಅಗೇನ್. ಸೊ ಇಲ್ಲಿ ನೋಡಿ, ಸೊ ನಾವು ಟೆಸ್ಟ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಮಗೆ 2 ಆಪ್ಷನ್ ಇದೆ. ಸೊ ಇಲ್ಲಿ ಅಕೌಂಟ್ ಆ್ಯಂಡ್ ಡೇಟಾ ಇದನ್ನ ರಿಮೂವ್ ಮಾಡಬೇಕು ನಾವು ಈಗ. ಸೊ ಲೆಟ್ಸ್ ಕ್ಲಿಕ್ ಆನ್ ರಿಮೂವ್. ಸೊ ನೋಡಿ, ಡಿಲೀಟ್ ಅದು ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಗೆ ಕೇಳುತ್ತೆ, ನೀನು ಈ ಅಕೌಂಟ್ನ ಡಿಲೀಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಸೊ ಹೌದು, ನಮಗೆ ಡಿಲೀಟ್ ಮಾಡಬೇಕು. ಸೊ ಡಿಲೀಟಿಂಗ್ ದಿಸ್ ಪರ್ಸನ್ ವಿಲ್ ರಿಮೂವ್ ಆಲ್ ದೇರ್ ಡೇಟಾ ಫ್ರಮ್ ದಿಸ್ ಪಿ ಸಿ. ನೋಡಿ, ಸೊ ಈ ಅಕೌಂಟ್ನ ಡಿಲೀಟ್ ಮಾಡಿದ್ರೆ ಸೊ ಅದರಲ್ಲಿರೋ ಅಕೌಂಟ್ ಡೇಟಾ ಎಲ್ಲ ಅದ್ರ ಜೊತೆಗೆ ಹೋಗುತ್ತೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಡೇಟಾನ ಬ್ಯಾಕಪ್ ಮಾಡಬೇಕು. ಸೊ ಲೆಟ್ಸ್ ಡಿಲೀಟ್ ಅಕೌಂಟ್. ಸೊ ಇದು ಒಂದು ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ ಡಿಲೀಟ್ ಆಗಲಿಕ್ಕೆ. ಸೊ ಡಿಲೀಟ್ ನೋಡಿ, ಸೊ ಅಕೌಂಟು ಡಿಲೀಟ್ ಆಗಿದೆ. ಸೊ ಈ ರೀತಿ ನಾವು ಒಂದು ಲೋಕಲ್ ಅಕೌಂಟ್ನ ಡಿಲೀಟ್ ಮಾಡ್ಬೋದು, ಇಲ್ಲ ರಿಮೂವ್ ಮಾಡ್ಬೋದು ವಿಂಡೋಸ್ 11ಅಲ್ಲಿ. ಸೊ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.